ಶಾಲಾ ಶಿಕ್ಷಣ ಇಲಾಖೆಯ ಹಾಸನ ಉಪನಿರ್ದೇಶಕರ ಕಚೇರಿ, ಎಚ್ಕೆಎಸ್ ಪದವಿ ಪೂರ್ವ ಕಾಲೇಜು ಹಾಸನ ಹಾಗೂ ಕಾರ್ಕಳದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನಗಳ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ರಾಜ್ಯಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟವನ್ನು ಡಿಸೆಂಬರ್ 3 ಮತ್ತು 4 ಮತ್ತು 5ರಂದು ಹಾಸನದ ಎಚ್ಕೆಎಸ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಅಂತ ಉಪನಿರ್ದೇಶಕ ಕೆಪಿ ಗಂಗಾಧರ್ ತಿಳಿಸಿದರು. ರಾಜ್ಯಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದ ಪೂರ್ವಭಾವಿ ಸಿದ್ಧತೆಗಳು ಅಂತಿಮ ಹಂತಕ್ಕೆ ತಲುಪಿವೆ. 33 ಜಿಲ್ಲೆಗಳ ಶ್ರೇಷ್ಠ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ 4ರಂದು ಬೆಳಗ್ಗೆ 10ಕ್ಕೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕ್ರೀಡಾಕೂಟ ಯಶಸ್ವಿಯಾಗೋಕೆ ಮಾಧ್ಯಮಗಳು ಹೆಚ್ಚಿನ ಪ್ರಚಾರ ನೀಡಬೇಕು ಅಂತ ಉಪನಿರ್ದೇಶಕ ಕೆಪಿ ಗಂಗಾಧರ್ ಅವರು ವಿನಂತಿಸಿದರು. ನಾನು ವಿಮಲ್ ರಾಜ್, ಸಹ ಸಂಸ್ಥಾಪಕರು, ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಕಾರ್ಕಳ. ನಮ್ಮ ಡಿ ಸರ್ ಗಂಗಾಧರ್ ಸರ್ ಇವಾಗಲೇ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ. ಈಗ ಸೊ ನಮಗೂ ಇದೊಂದು ಅವಕಾಶ, ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನು ಎಚ್ಕೆಎಸ್ ಕ್ರೀಡಾಂಗಣದಲ್ಲಿ ಹೋಸ್ಟ್ ಮಾಡುವಂಥ ಅವಕಾಶ ಆಗಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಹಾಸನ ಜಿಲ್ಲೆಗೆ ಯಾವುದೇ ಒಂದು ಕಾರ್ಯಕ್ರಮ ಬಂದರೂ ಕೂಡ ನಾವು ಅದೊಂದು ಹೆಮ್ಮೆಯಲ್ಲಿ ರಿಸೀವ್ ಮಾಡ್ತೇವೆ. ಅದನ್ನು ಅಚ್ಚುಕಟ್ಟಾಗಿ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತೇವೆ. ಹಾಗೆ ಈ ಸಲ 2025-26ನೇ ವರ್ಷದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನು ಕೂಡ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂಥ ಒಂದು ತಯಾರಿ ಆಗ್ತಾ ಉಂಟು. ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ಎಚ್.ಕೆ. ಸುರೇಶ್ ಅವರ ಮಾರ್ಗನಿರ್ದೇಶನದಲ್ಲಿ, ಒಟ್ಟಿಗೆ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಆರ್ಗನೈಸೇಷನಲ್ಲಿ, ನಮ್ಮ ಪ್ರಾಂಶುಪಾಲರ ಕೋಆರ್ಡಿನೇಷನಲ್ಲಿ, ನಮ್ಮ ಟೀಚಿಂಗ್ ಆಗಿರ್ಬೋದು, ನಾನ್ ಟೀಚಿಂಗ್ ಆಗಿರ್ಬೋದು, ಹಾಗೆ ಹಾಸನ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿನ ಎಲ್ಲ ಸಹಕಾರ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಆಗಬೇಕು ಅಂತ ರೀತಿಯಲ್ಲಿ ನಮ್ಮ ತಯಾರಿ ಆಗ್ತಾ ಇರುವಾಗ ಎಲ್ಲರ ಸಹಕಾರವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ನಿಮ್ಮೆಲ್ಲರನ್ನ ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇನೆ. 3, 4, 5 ಎಚ್ಕೆಎಸ್ ಕ್ರೀಡಾಂಗಣದಲ್ಲಿ ಆಗುವ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಗೆ ಒಟ್ಟು ಸೇರಿ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಈ ಸ್ಪರ್ಧೆಯನ್ನು ಪ್ರೆಸೆಂಟ್ ಮಾಡುವ ಹಾಸನ ಜಿಲ್ಲೆಗೆ ಮತ್ತೊಮ್ಮೆ ಎವ್ರಿ ಇಯರ್ ಸಿಗುವಂಥ ಒಂದು ಹೆಮ್ಮೆ ವಿಚಾರ ಈ ವರ್ಷ ಕೂಡ ಆಗಲಿ. ನಿಮ್ಮೆಲ್ಲರ ಸಹಕಾರನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಧನ್ಯವಾದ. ಪತ್ರಿಕಾಗೋಷ್ಠಿಯಲ್ಲಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕ ವಿಮಲ್ ರಾಜ್ ಜಿ, ಎಚ್ಕೆಎಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಪ್ರವೀಣ್ ಎ. ಕೃಷ್ಣಮೂರ್ತಿ ಇತರರು ಉಪಸ್ಥಿತರಿದ್ದರು.